ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕ್ರಿಕೆಟಿಗ ಹಾರ್ದಿಕ್ ಪಾಂಡೆ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಇನ್ನು ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವವನ್ನು ವಹಿಸಿ ನಡೆಸಿದಂತ 14 ಮ್ಯಾಚ್ಗಳಲ್ಲಿ ಕೇವಲ 4 ಮ್ಯಾಚ್ ಅನ್ನ ಗೆದ್ದಿದ್ದಾರೆ. ಉಳಿದ 10 ಮ್ಯಾಚ್ಗಳನ್ನ ಹೀನಾಯವಾಗಿ ಸೋತು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ರು. ಇನ್ನು ಮೊದಲಿನಿಂದಲೇ ಯಾವಾಗ ಹಾರ್ದಿಕ್ ಪಾಂಡೆಯವರು ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವವನ್ನ ವಹಿಸಿದ್ರು ಅಲ್ಲಿಂದನೇ ಶುರುವಾಯಿತು ನೋಡಿ ಒಂದಲ್ಲ ಒಂದು ಮನಸ್ತಾಪಗಳು. ಒಂದು ಕಡೆ ರೋಹಿತ್ ಶರ್ಮಾ ಅವ್ರ ಜೊತೆ ಮನಸ್ತಾಪಗಳಿದ್ರೆ, ಇನ್ನು ಅದೇ ತಂಡದ ಸದಸ್ಯರ ಜೊತೆ ಕೂಡ ಸಿಕ್ಕಾಪಟ್ಟೆ ಮನಸ್ತಾಪಗಳಾಗಿತ್ತು. ಅದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಈಗ ಹಾರ್ದಿಕ್ ಪಾಂಡೆ ಅವರು ಸುದ್ದಿಯಲ್ಲಿರೋದು ಕ್ರಿಕೆಟ್ ವಿಚಾರಕ್ಕಲ್ಲ, ಏನು T20 ಬಗ್ಗೆನೂ ಅಲ್ಲ, ಆದ್ರೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ. ಈ ಹಿಂದೆ ಮದುವೆಗೂ ಮುನ್ನವೇ ತಂದೆಯಾಗಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಆದ್ರೆ ಈಗ ಮತ್ತೆ ಅವರ ವೈಯಕ್ತಿಕ ಜೀವನ ಮತ್ತೆ ಬೆಳಕಿಗೆ ಬಂದಿದೆ. ಇದೀಗ IPL ಶಾಕಿಂಗ್ ಇಂದ ಹೊರಬರುವ ಮುನ್ನವೇ ಹಾರ್ದಿಕ್ ಪಾಂಡ್ಯಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. IPL ಮುಗಿಸಿ T20 ವಿಶ್ವಕಪ್ ಟೂರ್ನಿಗೆ ಸಿದ್ಧವಾಗ್ತಿರೋ ಹಾರ್ದಿಕ್ ಜೀವನದಲ್ಲಿ ಸ್ವತಃ ಪತ್ನಿ ನತಾಶಾನೇ ಶಾಕ್ ಅನ್ನ ನೀಡಿದ್ದಾರೆ. 2020ರಲ್ಲಿ ಮದುವೆಯಾಗಿದ್ದ ಪಾಂಡ್ಯ ಮತ್ತು ನತಾಶಾ ಅವರ ಜೀವನ ಸುಖಕರವಾಗೇ ಇತ್ತು. 1 ವರ್ಷದಲ್ಲೇ ಮಗ ಅಗಸ್ತ್ಯನನ್ನ ಬರಮಾಡಿಕೊಂಡಿದ್ರು. ಆದ್ರೆ ಅವರ ಜೀವನದಲ್ಲಿ ಈಗ ಬಿರುಗಾಳಿನೇ ಎದ್ದು ಬಿಟ್ಟಿದೆ. ಇವರಿಬ್ಬರ ದಾಂಪತ್ಯ ಜೀವನ ಎಲ್ಲಾದ್ರೂ ಹದಗೆಟ್ಟು ಹೋಗಿದೆಯಾ, ಡಿವೋರ್ಸ್ ತೆಗೆದುಕೊಳ್ಳುವಂತಹ ಸಿಚುವೇಶನ್ ಬಂದಿದೆ ಅನ್ನೋದೇ ಇದೀಗ ಆಗ್ತಾ ಇರುವಂತಹ ಸುದ್ದಿ. ಹೌದು, ಮಾರ್ಚ್ 4ರಂದು ನತಾಶಾ ಅವರ ಹುಟ್ಟು ಹಬ್ಬವಿತ್ತು. ಆದ್ರೆ ಪತ್ನಿ ಬರ್ತ್ಡೇಗೆ ಪಾಂಡ್ಯ ಅಂತೂ ಶುಭ ಕೋರ್ಲಿಲ್ಲ. ಅದೇ ರೀತಿ ಪಾಂಡ್ಯ ತಮ್ಮ ಮಗನ ಜೊತೆ ನತಾಶಾ ಇರುವ ಫೋಟೋ ಬಿಟ್ಟು ಉಳಿದೆಲ್ಲ ನತಾಶಾ ಫೋಟೋಗಳನ್ನ ಪಾಂಡ್ಯ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಅಳಿಸಿ ಹಾಕಿದ್ದಾರೆ ಅಂತ ನೆಟ್ಟಿಗರು ಈ ಹಿಂದೆ ಕಮೆಂಟ್ ಅನ್ನ ಮಾಡಿದ್ರು. ಇನ್ನು ಕೆಲವು ನೆಟ್ಟಿಗರು ಇದೇ ಮೊದಲ ಬಾರಿಗೆ ನಾಯಕನಾಗಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಹಾರ್ದಿಕ್ ಪಾಂಡೆ ಮುನ್ನಡೆಸುತ್ತಿದ್ದರು. ಹೀಗಿದ್ದು ಕೂಡ ನತಾಶಾ ಸ್ಟೇಡಿಯಂಗೆ ಬಂದು ಅವರನ್ನ ಚೇರ್ ಅಪ್ ಮಾಡಿಲ್ಲ ಅಂತ ಕೂಡ ಬಹಳಷ್ಟು ಸುದ್ದಿಯಾಗಿತ್ತು. ಇನ್ನೊಂದೆಡೆ ನತಾಶಾ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ದಂತ ಹೆಸರಿನ ಸರ್ನೇಮ್ ಪಾಂಡ್ಯವನ್ನು ಕೂಡ ಕೈಬಿಟ್ಟಿದ್ದಾರೆ. ಇದೀಗ ಇಬ್ಬರ ದಾಂಪತ್ಯ ಜೀವನ ಹದಗೆಟ್ಟಿದೆಯಾ ಎನ್ನುವ ಅನುಮಾನ ಅಂತೂ ಕಾಡಲಾರಂಭಿಸಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಅವರ ವೈವಾಹಿಕ ಜೀವನ ಹದಗೆಟ್ಟಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಎಲ್ಲಾದ್ರೂ ಇವರಿಬ್ಬರು ಡಿವೋರ್ಸ್ ಅನ್ನ ತೆಗೆದುಕೊಂಡ್ರೆ ಹಾರ್ದಿಕ್ ಪಾಂಡ್ಯ ತಮ್ಮ ಆಸ್ತಿಯಲ್ಲಿ 70% ಅನ್ನ ನತಾಶಾಗೆ ನೀಡಬೇಕಾಗುತ್ತೆ. ಯಾಕಂತಂದ್ರೆ ಹಾರ್ದಿಕ್ ಪಾಂಡ್ಯವರ ಹೆಂಡತಿ ಸರ್ಬಿಯಾ ದೇಶದವರು. ಹೀಗಾಗಿ ಅವರು ಜೀವನಾಂಶವನ್ನ ಸರ್ಬಿಯಾ ದಿನಾರ್ನಲ್ಲೇ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆಯಂತೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಪಾಂಡ್ಯ ಮತ್ತು ನತಾಶಾ ಅವರ ವೈವಾಹಿಕ ಜೀವನದಲ್ಲಿ ಬಿರುಗಾಳಿನೇ ಎದ್ದಂತಿದೆ. ಅದೇನೇ ಇರಲಿ, ಇವರಿಬ್ಬರು ಜನ್ಮದ ಜೋಡಿಯಂತೆ ಮಿಂಚಿದವರು. ಹೀಗಾಗಿ ಇವರಿಬ್ಬರ ವೈವಾಹಿಕ ಜೀವನ ಸುಖಕರವಾಗಿರ್ಲಿ, ಎಲ್ಲವೂ ಮೊದಲಿನಂತೆ ನೆಮ್ಮದಿಯಿಂದ ಇರಲಿ ಅನ್ನೋದು ಅಭಿಮಾನಿಗಳ ಆಶಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.